ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು, ಪಕ್ಷದ ಹಿರಿಯ ನಾಯಕರಾದಂತ ಶ್ರೀ ಬಿ ರಮನಾಥ್ ರೈಯವರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸುತ್ತಾ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ರಮನಾಥ್ ರೈಯವರ ಕೇಳಿಕೊಳ್ತೇನೆ. ಹಿಂದಿನ ಯುಪಿಎ ಸರ್ಕಾರದ ಕಾಲದಲ್ಲಿ ದೇಶದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದಿನ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಜಗತ್ತೇ ಮೆಚ್ಚುಗೆ ಆದಂತ ಒಂದು ಕಾರ್ಯಕ್ರಮ. ಇದು ಸಮಾಜದ ಉದ್ಯೋಗವನ್ನ ಬಡವರಿಗೆ ಖಾತ್ರಿ ಮಾಡಿಸ್ತಕ್ಕಂಥ ಒಂದು ಯೋಜನೆ ಆಗಿತ್ತು. ಇದರ ಹೆಸರನ್ನ ಮಹಾತ್ಮ ಗಾಂಧೀಜಿ ಅವರ ಹೆಸರ ಮೇಲೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಡಲಾಗಿತ್ತು. ಗ್ರಾಮ ಸ್ವರಾಜ್ಯ ಮತ್ತು ರೈತರು, ಕಾರ್ಮಿಕರ ಹಿತವನ್ನ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗಾಂಧೀಜಿಯವರ ಹೆಸರು ಇರ್ತಕ್ಕಂಥದ್ದು ಒಂದು ಮಹತ್ವದ ಉದ್ದೇಶ ಅಂತ ಹೇಳೋದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ಮಂಡಿಸಿದಾಗ ಆಗಿನ ವಿರೋಧ ಪಕ್ಷ ಈ ಒಂದು ಯೋಜನೆಯನ್ನ ವಿರೋಧ ಮಾಡಿದ್ರು, ಟೀಕೆ ಕೂಡ ಮಾಡಿದ್ರು. ಉದ್ಯೋಗ ಖಾತ್ರಿ ಯೋಜನೆ ಅದರ ಬಗ್ಗೆ ಮೋದಿಯವರು ಕೂಡ ಪ್ರಧಾನಮಂತ್ರಿ, ಈಗಿನ ಪ್ರಧಾನಮಂತ್ರಿ ಆಗ ಇದೊಂದು ಭ್ರಷ್ಟಾಚಾರದ ಒಂದು ಕಾರ್ಯಕ್ರಮವಾಗಿ ಬರ್ತದೆ ಅಂತ ಹೇಳಿದ್ರು. ನಾನು ಇಡೀ ಪೂರ್ತಿ ಸಂದರ್ಭದಲ್ಲಿ ಟೀಕೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದನ್ನು ನಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕೂಡ ಇವತ್ತು ಆಧಾರ್ ಕಾರ್ಡ್ನ ವಿಷಯ ಇರ್ಬೋದು ಅಥವಾ ಬೇರೆ ಬೇರೆ ಯುಪಿಎ ಸರ್ಕಾರ ಏನು ಕಾರ್ಯಕ್ರಮ ತಂದಾಗ ಅದನ್ನ ಟೀಕೆ ಮಾಡಿ ಮತ್ತೆ ಅದರ ಬಗ್ಗೆ ತಾವೇ ಹೆಚ್ಚೋದಕ್ಕೆ ಶಕ್ತಿ ಕೊಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಕೂಡ ಅನೇಕ ಉದಾಹರಣೆಗಳಿದೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಮಾಜದ ಎಲ್ಲ ಜನರಿಗೆ ಅನುಕೂಲ ಆಯಿತು, ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ. ಈ ಕಾರ್ಯಕ್ರಮದಲ್ಲಿ ಕೆಲವು ತಿದ್ದುಪಡಿಯನ್ನು ಕೂಡ ತಂದಿದ್ದಾರೆ. ಈಗಿನ ವರ್ತಮಾನ ಸಂದರ್ಭದಲ್ಲಿ ಬಹುಶಃ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಹೆಸರುಗಳನ್ನ ಅದನ್ನು ತೆಗೆಸ್ತಕ್ಕಂಥದ್ದು ಮತ್ತೆ ಅವರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಹೆಸರನ್ನು ತೆಗೀತಕ್ಕಂಥ ಪ್ರಯತ್ನ ಆಗಿರ್ತಕ್ಕಂಥದ್ದು ಇದು ಖಂಡನೀಯ. ಇದನ್ನ ಜಿಲ್ಲಾ ಕಾಂಗ್ರೆಸ್ ಇದನ್ನ ವಿರೋಧಿಸ್ತದೆ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ. ಗಾಂಧೀಜಿಯವರನ್ನ ಹೀಯಾಳಿಸ್ತಕ್ಕಂಥ, ಅಪಮಾನ ಮಾಡಿಸ್ತಕ್ಕಂಥ ಇದು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಇದೊಂದು ಅವರನ್ನ ಅಪಮಾನಿಸ್ತಕ್ಕಂಥದ್ದು, ಅವರ ಹೆಸರನ್ನು ಅವಮಾನಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುಪಡಿ ಮೂಲಕ ಹೆಸರು ಬದಲಾಯಿಸಿ ಮಾಡಿರ್ತಕ್ಕಂಥದ್ದು ಕೂಡ ಅದರ ಒಂದು ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಉದ್ಯೋಗ ಖಾತ್ರಿ ಯೋಜನೆಗೆ ತಿದ್ದುಪಡಿ ಕೂಡ ಮಾಡಿದ್ದಾರೆ. ಇವತ್ತು ಅಲ್ಲಿ ವೇತನದ ಪಾವತಿ ಬಹುಶಃ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿತ್ತು ಆ ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈಗಿನ ತಿದ್ದುಪಡಿಯಲ್ಲಿ
60 ಭಾಗ ಕೇಂದ್ರ ಸರ್ಕಾರ, 40 ಭಾಗ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಇದು ಕೂಡ ಬಹುಶಃ ಈ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸರ್ಕಾರ ಏನು ಕೊಡ್ಬೇಕಾಗತ್ತೆ ಕಡಿಮೆ ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ ಅಂತಕ್ಕಂಥ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಯೋಜನೆಯನ್ನ ಬಹುಶಃ ಗಾಂಧೀಜಿಯವರನ್ನ ಹೆಸರನ್ನು ಬದಲಾಯಿಸುವಂತದ್ದು ಮಾತ್ರವಲ್ಲ, ಕೆಲವು ಯೋಜನೆಯನ್ನು ದುರ್ಬಲಗೊಳಿಸತಕ್ಕಂಥ ದೃಷ್ಟಿಯಲ್ಲಿ ಕೂಡ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗಾಂಧೀಜಿಯವರ ಬಗ್ಗೆ ಬಿಜೆಪಿ ಅವರ ಧೋರಣೆಗಳು ಹೇಗಿದೆ ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬಹುದು. ಇವತ್ತು ಪ್ರಪಂಚದ ಅನೇಕ ದೇಶಗಳಲ್ಲಿ ಬಹುಶಃ ಗಾಂಧೀಜಿಯವರ ಬಗ್ಗೆ ಅಭಿಮಾನ ಇಟ್ಕೊಂಡಿರತಕ್ಕ ಜನ ಇದ್ದಾರೆ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಕೆಲವು ಈ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತ ಕೆಲವು ಮುಖಂಡರು ಬಹುಶಃ ಅವರ ಪುತ್ಥಳಿಯನ್ನು ಮಾಡಿ ಅದಕ್ಕೆ ಗುಂಡು ಹೊಡೆಯುವಂತ ದೃಶ್ಯವನ್ನು ಮಾಡಿ ಬಹುಶಃ ಗಾಂಧೀಜಿಯವರಿಗೆ ಅಪಮಾನ ಮಾಡತಕ್ಕಂಥ ಕೂಡ ನಾವು ಈ ದೇಶದಲ್ಲಿ ಕಂಡಿದ್ದೇವೆ. ಇವತ್ತು ಗಾಂಧಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ಗೋಡ್ಸೆಯವರನ್ನು ವೈಭವೀಕರಿಸತಕ್ಕಂಥ ಕೆಲಸವನ್ನು ಕೂಡ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಗಾಂಧೀಜಿಯನ್ನ ಮತ್ತು ಈ ದೇಶಿಯ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕ ಪ್ರತಿಯೊಬ್ಬರನ್ನ ಗೌರವಿಸ್ತಕ್ಕಂಥ ಇತಿಹಾಸವನ್ನ ತಿದ್ದತಕ್ಕಂಥ ಕೆಲಸ. ಇದ್ರ ಮೂಲ ಉದ್ದೇಶ ಏನಂತಂದ್ರೆ ಇತಿಹಾಸ, ಈ ದೇಶದ ಏನು ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಅವರಿಗೆ ಅವರ ಇತಿಹಾಸವನ್ನ, ದೇಶದ ಇತಿಹಾಸವನ್ನ ತಿದ್ದುವಂತ ಕೆಲಸವನ್ನ ಮಾಡೋದ್ರ ಮೂಲಕ ಗಾಂಧೀಜಿ ಅಪಮಾನ ಮಾಡತಕ್ಕಂಥ. ಇವತ್ತು ದೇಶದ ಪ್ರಪಂಚದ 80 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅವರ ಪ್ರತಿಮೆಯನ್ನ ಮಾಡಿ ಪ್ರತಿಮೆಯನ್ನ 80 ದೇಶಗಳು ಪ್ರತಿಮೆಯನ್ನು ಮಾಡಿ ಅವ್ರ ಗೌರವ ಕೊಟ್ಟಿರ್ತಕ್ಕಂಥದ್ದು. ಅವರು ಸತ್ತಾಗ ಅವರ ಈ ದೇಶ ಪ್ರಪಂಚ ನೋವು ಆಗಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಕಂಡಿದ್ದೇವೆ. ಮಹಾತ್ಮ ಗಾಂಧಿ ಒಬ್ಬರು ದೊಡ್ಡ ಪ್ರಪಂಚದ ವ್ಯಕ್ತಿ ಅನ್ನೋದನ್ನ ನಾವು ಅವರಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥದನ್ನ ಇವರು ಅವರನ್ನ ಗೌರವವನ್ನು ಕಡಿಮೆ ಮಾಡತಕ್ಕಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ನಮಗೆ ಒಂದು ಆದರ್ಶ ವ್ಯಕ್ತಿ, ರಾಷ್ಟ್ರಪಿತ ಅಂತ. ಕೆಲವು ರಾಷ್ಟ್ರಪಿತ ಹೇಳಲಿಕ್ಕೂ ಹಿಂಜರಿತಕ್ಕ ಜನ ಇದ್ದಾರೆ, ತಮಾಷೆ ಮಾಡತಕ್ಕಂಥವ್ರಿದ್ದಾರೆ. ಇವರು ಪ್ರಪಂಚ ಅವರಿಗೆ ದೊಡ್ಡ ಗೌರವವನ್ನು ಕೊಡ್ತಾರೆ. ಪ್ರಪಂಚ ಇದೇ ರೀತಿಲಿ ಹೋದ್ರೆ ನಮ್ಮ ನೋಟಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಅಳಿಸ್ತಕ್ಕಂಥ ಕಾಲ ಬರ್ಲಿಕ್ಕೆ ದೂರ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ತಾವು ಅರ್ಥ ಮಾಡ್ಬೇಕಾಗಿದೆ. ಮಾಧ್ಯಮ ಸ್ನೇಹಿತರಲ್ಲ ನಾನು ಹೇಳ್ತಕ್ಕಂಥ ಗಾಂಧೀಜಿ ಸಣ್ಣ ಜನ ಅಲ್ಲ. ಗಾಂಧೀಜಿ ಅವರ ಹೆಸರು ಬದಲಾಯಿಸ್ತಕ್ಕಂಥದ್ದು ಅಪ್ರತಿಮವಾದಂತ ಒಂದು ಘೋರ ಅಪರಾಧ. ಇದು ಗಾಂಧೀಜಿಯವರು ನಮಗೆ ಖಂಡಿತವಾಗಿ ರಾಷ್ಟ್ರಪಿತ. ಅಹಿಂಸಾ ಚಳವಳಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅವರ ಮಾಡಿದ ತ್ಯಾಗವನ್ನು ಪ್ರಪಂಚ ಮೆಚ್ಚುತ್ತದೆ. ಪ್ರಪಂಚ, ಭಾರತ ಮಾತ್ರ ಅಲ್ಲ, 80 ದೇಶಗಳು ಅವರ ಪ್ರತಿಭೆಯನ್ನ ಇಟ್ಟಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಇವರು ಅವರ ಪುತ್ಥಳಿಯನ್ನು ಮಾಡಿ ಅನೇಕ ಪ್ರದರ್ಶನ ಮಾಡ್ತಾರೆ, ಗೋಡ್ಸೆಯನ್ನ ವೈಭವೀಕರಿಸ್ತಾರೆ. ಮತ್ತೆ ಹೇಳ್ತಾರೆ ನಾವು ಗಾಂಧಿ ಹೆಸರನ್ನು ಗಟ್ಟಿ ಮಾಡುವಂತ ದೃಷ್ಟಿ ಅಂತ ಹೇಳ್ತಾರೆ. ಇದು ಒಂದು ಏನು ಹಿಪೋಕ್ರಸಿ, ಇವರು ತೋರಿಕೆ ಒಂದು ಪ್ರದರ್ಶನ ಮಾಡ್ತಕ್ಕಂಥ ಬಿಟ್ರೆ ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲರ ಮೇಲೆಯೂ ಇವರಿಗೆ ಗೌರವ ಇಲ್ಲ. ಇವರ ಕೃತ್ಯಗಳೆಲ್ಲ ದೇಶ ಪ್ರೇಮಿಗಳ ಪರವಾಗಿ ಇರ್ತಕ್ಕಂಥ ಕೃತ್ಯಗಳೆಲ್ಲ ಎಲ್ಲವೂ ಕೂಡ. ಇದನ್ನ ನಾವು ಜನ ಸಮುದಾಯ ಅರ್ಥ ಮಾಡಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹತ್ವಾಕಾಂಕ್ಷೆ ಒಂದು ದೊಡ್ಡ ಕಾರ್ಯಕ್ರಮ, ಉದ್ಯೋಗ ಖಾತ್ರಿ ಮಾಡತಕ್ಕಂಥ ಒಂದು ಪ್ರಪಂಚದಲ್ಲಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ತಂದಾಗ ವಿಪಕ್ಷಗಳು ಟೀಕೆ ಮಾಡಿರ್ತಕ್ಕಂಥ ನಾನು ನೆನಪು ಮಾಡ್ತಾ, ಈ ಒಂದು ಹೆಸರನ್ನ ಬದಲಾಯಿಸಬೇಕಂತ ಸರಿಯಲ್ಲ, ಅದು ಖಂಡನೀಯ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.